ನಮಸ್ಕಾರ ರೈತ ಬಾಂಧವರೇ, ರೈತ ಬಾಂಧವ ಕಿರಣ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಡಿಕೆ ಗಿಡಗಳಿಗೆ ಎಷ್ಟು ಗೊಬ್ಬರ ಹಾಕಬೇಕು, ಹಾಗೆ ನಾವು ಹಾಕುವ ಬಂಡವಾಳಕ್ಕೆ ತಕ್ಕ ಪ್ರತಿಫಲ ಸಿಗಬೇಕೆಂದರೆ ಮೊದಲು ನಮ್ಮ ತೋಟದ ಮಣ್ಣು ಅಂದರೆ ಮಣ್ಣಿನ pH ಹೇಗಿದೆ ಎಂದು ತಿಳಿಯುವುದು ಬಹಳ ಮುಖ್ಯ. ಮಣ್ಣು ಅತಿಯಾದ ಆಮ್ಲೀಯವಾಗಿದ್ದರೆ ನಾವು ಎಷ್ಟೇ ಗೊಬ್ಬರ ಹಾಕಿದರೂ ಗಿಡಗಳು ಅದನ್ನು ಸರಿಯಾಗಿ ಹೀರಿಕೊಳ್ಳುವುದಿಲ್ಲ. ಅದಕ್ಕಾಗಿಯೇ ಪ್ರತಿ ವರ್ಷ ಮಳೆಗಾಲದ ಆರಂಭದಲ್ಲಿ ಅಂದರೆ ಮೇ ಅಥವಾ ಜೂನ್ ತಿಂಗಳಿನಲ್ಲಿ ಒಂದು ಮರಕ್ಕೆ ಕನಿಷ್ಠ 500 ಗ್ರಾಂನಿಂದ 1 ಕೆಜಿವರೆಗೆ ಸುಣ್ಣ ಅಥವಾ ಡಾಲಮೈಟ್ ಅನ್ನು ಹಾಕಬೇಕು. ಇದು ಮಣ್ಣಿನ pH ಮಟ್ಟವನ್ನು ಸರಿಪಡಿಸಿ ಮುಂದೆ ನಾವು ನೀಡುವ ರಾಸಾಯನಿಕ ಗೊಬ್ಬರಗಳು ಮರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಲಭ್ಯವಾಗುವಂತೆ ಮಾಡುತ್ತದೆ. ಮಣ್ಣು ಹದವಾಗಿದ್ದಾಗ ಮಾತ್ರ ಬೇರುಗಳು ಚುರುಕಾಗಿ ಕೆಲಸ ಮಾಡುತ್ತವೆ. 2. ಸಾವಯವ ಗೊಬ್ಬರಗಳ ಅಡಿಪಾಯ. ರಾಸಾಯನಿಕ ಗೊಬ್ಬರಗಳಿಗಿಂತ ಮೊದಲು ನಾವು ಮಣ್ಣಿನ ಜೈವಿಕ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಇದಕ್ಕಾಗಿ ಪ್ರತಿ ಮರಕ್ಕೆ ಕನಿಷ್ಠ 15 ರಿಂದ 20 ಕೆಜಿ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಅಥವಾ ಕಾಂಪೋಸ್ಟ್ ನೀಡಲೇಬೇಕು. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಜೈವಿಕ ಗೊಬ್ಬರಗಳಾದ ಟ್ರೈಕೋಡರ್ಮಾ ಮತ್ತು PSB ಬಳಸುವುದು ಕಡ್ಡಾಯವಾಗಿದೆ. ಇವು ಮಣ್ಣಿನಲ್ಲಿರುವ ಹಾನಿಕಾರಕ ಶಿಲೀಂಧ್ರಗಳನ್ನು ಕೊಲ್ಲುವುದಲ್ಲದೆ ಮಣ್ಣಿನಲ್ಲಿ ಕರಗದೆ ಉಳಿದಿರುವ ರಂಜಕವನ್ನು ಗಿಡಕ್ಕೆ ಒದಗಿಸುತ್ತವೆ. ನೆನಪಿಡಿ, ಹಸಿರೆಲೆ ಗೊಬ್ಬರ ಅಥವಾ ತೋಟದ ಕಸಕಡ್ಡಿಗಳನ್ನು ಮಣ್ಣಿನಲ್ಲಿ ಕೊಳೆಯುವಂತೆ ಮಾಡುವುದು ತೋಟದ ತೇವಾಂಶ ಹಿಡಿದಿಡಲು ಬಹಳ ಸಹಕಾರಿ. 3. ರಾಸಾಯನಿಕ ಗೊಬ್ಬರಗಳ NPK ಸರಿಯಾದ ಲೆಕ್ಕಾಚಾರ. ಅಡಿಕೆ ಮರಕ್ಕೆ ಮುಖ್ಯವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಎಂಬ 3 ಪೋಷಕಾಂಶಗಳ ಅಗತ್ಯವಿದೆ. ಒಂದು ವಯಸ್ಕ ಮರಕ್ಕೆ ವರ್ಷಕ್ಕೆ ಸುಮಾರು 220 ಗ್ರಾಂ ಯೂರಿಯಾ, 250 ಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 250 ಗ್ರಾಂ ಪೊಟ್ಯಾಷ್ ನೀಡಬೇಕಾಗುತ್ತದೆ. ಇದನ್ನು ಒಂದೇ ಬಾರಿ ಹಾಕುವ ಬದಲು 2 ಕಂತುಗಳಲ್ಲಿ ನೀಡುವುದು ಉತ್ತಮ. ಮೊದಲ ಕಂತನ್ನು ಮುಂಗಾರು ಆರಂಭದಲ್ಲಿ ಜೂನ್ ಮತ್ತು ಎರಡನೇ ಕಂತನ್ನು ಮಳೆ ಕಡಿಮೆಯಾದ ನಂತರ ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ನೀಡಬೇಕು. ಪೊಟ್ಯಾಷ್ ಅಂಶವು ಅಡಿಕೆ ಕಾಯಿಗಳು ದಪ್ಪಗಾಗಲು ಮತ್ತು ತೂಕ ಬರಲು ಬಹಳ ಮುಖ್ಯ, ಆದ್ದರಿಂದ ಇದನ್ನು ಕಡೆಗಣಿಸಬೇಡಿ. 4. ಲಘು ಪೋಷಕಾಂಶಗಳು ಮತ್ತು ಹನಿ ನೀರಾವರಿ ಮೂಲಕ ಗೊಬ್ಬರ. ಕೇವಲ NPK ಮಾತ್ರವಲ್ಲದೆ ಬೋರಾನ್, ಜಿಂಕ್ ಮತ್ತು ಮೆಗ್ನೀಸಿಯಂ ಸಲ್ಫೇಟ್ನಂತಹ ಲಘು ಪೋಷಕಾಂಶಗಳು ಅಡಿಕೆಯ ಇಳುವರಿ ಹೆಚ್ಚಿಸಲು ಅತ್ಯಗತ್ಯ. ಅಡಿಕೆ ಕಾಯಿಗಳು ಸಣ್ಣದಿರುವಾಗಲೇ ಉದುರುತ್ತಿದ್ದರೆ ಅಥವಾ ಸಿಪ್ಪೆ ಸೀಳುತ್ತಿದ್ದರೆ ಅದು ಬೋರಾನ್ ಕೊರತೆಯ ಲಕ್ಷಣ. ಇದಕ್ಕೆ ಪರಿಹಾರವಾಗಿ ವರ್ಷಕ್ಕೆ ಒಮ್ಮೆ ಪ್ರತಿ ಮರಕ್ಕೆ 50 ಗ್ರಾಂ ಬೋರಾಕ್ಸ್ ನೀಡಬೇಕು. ಒಂದು ವೇಳೆ ನಿಮ್ಮ ತೋಟದಲ್ಲಿ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಇದ್ದರೆ ಫರ್ಟಿಗೇಷನ್ ಅಥವಾ ನೀರಿನ ಮೂಲಕ ಗೊಬ್ಬರ ನೀಡುವುದು ಅತಿ ಹೆಚ್ಚು ಪರಿಣಾಮಕಾರಿ. ಇದರಿಂದ ಗೊಬ್ಬರ ವ್ಯರ್ಥವಾಗದೆ ನೇರವಾಗಿ ಬೇರುಗಳಿಗೆ ತಲುಪುತ್ತದೆ ಮತ್ತು ಮಣ್ಣಿನ ಫಲವತ್ತತೆ ಕಾಪಾಡಲು ಸುಲಭವಾಗುತ್ತದೆ. 5. ಗೊಬ್ಬರ ಹಾಕುವ ಸರಿಯಾದ ವಿಧಾನ ಮತ್ತು ಮುನ್ನೆಚ್ಚರಿಕೆ. ಕೊನೆಯದಾಗಿ, ಗೊಬ್ಬರವನ್ನು ಎಲ್ಲಿ ಮತ್ತು ಹೇಗೆ ಹಾಕಬೇಕು ಎಂಬುದು ಬಹಳ ಮುಖ್ಯ. ಮರದ ಬುಡಕ್ಕೆ ತಾಗುವಂತೆ ಗೊಬ್ಬರ ಹಾಕಬಾರದು, ಬದಲಾಗಿ ಬುಡದಿಂದ ಸುಮಾರು 2 ರಿಂದ 3 ಅಡಿ ದೂರದಲ್ಲಿ ಒಂದು ಚಿಕ್ಕ ಹಳ್ಳ ಅಥವಾ ಅರ್ಧ ಚಂದ್ರಾಕೃತಿಯಲ್ಲಿ ಅಗೆದು ಗೊಬ್ಬರ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಗೊಬ್ಬರ ಹಾಕುವಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಅತಿಯಾದ ಮಳೆ ಇರುವಾಗ ರಾಸಾಯನಿಕ ಗೊಬ್ಬರ ಹಾಕಿದರೆ ಅದು ನೀರಿನಲ್ಲಿ ಕೊಚ್ಚಿ ಹೋಗುತ್ತದೆ. ಸರಿಯಾದ ಹದ ನೋಡಿಕೊಂಡು ಗೊಬ್ಬರ ನೀಡಿ, ನಂತರ ಸಮರ್ಪಕವಾಗಿ ನೀರು ನಿರ್ವಹಣೆ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ತೋಟದಲ್ಲಿ ಬಂಪರ್ ಇಳುವರಿ ಪಡೆಯಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಇದೇ ತರಹದ ಕೃಷಿಗೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.